ಏನಾದರೂ ಮಾತಾಡಿ. ಹಾಂ, ನೀವು ಈ ಥರ ಸೈಲೆಂಟಾಗಿ ನಿಂತ್ಕೊಂಡ್ರೆ ನನಗೇನು ಮಾತೇ ಬರ್ತಿಲ್ಲ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಹೇಳಿ. ನೀವು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ಗೆ ಏನಾದರೂ ಕೇಳಬೇಕು ಅನಿಸಿದ್ರೆ ಕೇಳಿ. ಏನೂ ಇಲ್ಲ, ನೀವೇ ಕೇಳಿ. ಓಕೆ, ನೀವೇನು ಓದ್ಕೊಂಡಿದ್ದೀರಾ? BSc ಕಂಪ್ಯೂಟರ್ ಸೈನ್ಸ್. ಪಾಸ್ ಆಗಿದ್ದೀರಾ? ಹಾಂ, ಯಾಕೆ ಡೌಟಾ? ಇಲ್ಲ, ಸೂಪರ್ ಸೂಪರ್. ಹೌದು, ನಿಮ್ಗೇನೇನು ಬರುತ್ತೆ? ಅಡುಗೆ ಮಾಡಕ್ಕೆ ಬರುತ್ತಾ? ಅಡುಗೆ ಅವರು ನಿನಗೆ ಅಡುಗೆ ಬರುತ್ತಾ, ಆ ಕೆಲಸ ಬರುತ್ತಾ, ಈ ಕೆಲಸ ಬರುತ್ತಾ ಅಂತ ಒಂದಷ್ಟು ಪ್ರಶ್ನೆಗಳು ಕೇಳ್ತಾರೆ. ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಬರುತ್ತೆ, ನನಗೆ ಗೊತ್ತು ಅಂತಾನೆ ಹೇಳಬೇಕು. ಗೊತ್ತಾಯ್ತಾ? ಬರಲ್ಲ. ಬರಲ್ವಾ? ಗುಡ್ ಗುಡ್. ಹೋಟ್ಲು ಫಿಕ್ಸು. ಅಟ್ಲೀಸ್ಟ್ ಬ್ರೆಡ್ ಜಾಮ್ ಆದರೂ ಹಾಕಕ್ಕೆ ಬರುತ್ತಾ? ಹೋಗ್ಲಿ ಬಿಡಿ. ಸಿಂಗಿಂಗ್, ಹಾಡು ಹೇಳಕ್ಕೆ ಬರುತ್ತಾ? ಹೋಗ್ಲಿ, ಡ್ಯಾನ್ಸ್ ಆದ್ರೂ ಬರುತ್ತಾ? ಮತ್ತಿನ್ನೇನು ಬರುತ್ತೆ? ಅಯ್ಯಯ್ಯೋ, ಕೋಪ ಮಾಡ್ಕೊಂಡು ಹೋದ್ರಲ್ಲ, ಏನು ಮಾಡಲಿ ಈಗ? ಬರಲ್ಲ ಅನ್ನೋದನ್ನ ಬರಲ್ಲ ಅಂತ ಹೇಳ್ದೆ, ತಪ್ಪಾ? ಏನಾಯ್ತು ಯಶು? ಏನಾಯ್ತು ಯಶು? ನಾನು ಹೇಳ್ಕೊಟ್ಟಾಗೆ ಅವ್ರು ಕೇಳಿದ್ದಕ್ಕೆಲ್ಲ ಬರುತ್ತೆ ಅಂತ ಹೇಳಿದ್ಯಾ? ಇಲ್ಲ ಅದಕ್ಕೆ, ಅವ್ರು ಅಡುಗೆ ಬರುತ್ತಾ, ಹಾಡು ಬರುತ್ತಾ, ಡಾನ್ಸ್ ಬರುತ್ತಾ ಅಂತೆಲ್ಲ ಕೇಳಿದ್ರು. ನಾನು ಯಾವುದಕ್ಕೂ ಬರಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಹೊರಟೋದ್ರು. ಅದಕ್ಕೆ ಯಾಕೆ ಹಿಂಗೆ ಮಾಡಿದೆ ಯಶು? ನಾನು ಹಿಂಗೆ ಅಷ್ಟೊಂದೆಲ್ಲ ಹೇಳ್ಕೊಟ್ಟಿದ್ದೀನಿ, ಈಗ ನೋಡಿದ್ರೆ ಎಲ್ಲ ಉಲ್ಟಾ ಮಾಡಿದ್ಯಲ್ಲ. ಅವ್ರೇನಾದರೂ ಕೆಳಗಡೆ ಹೋಗಿ ಹುಡುಗಿಗೇನು ಬರಲ್ಲ ಅಂತ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ. ನನಗಿಷ್ಟ ಇಲ್ಲ ಅಂತೇನಾದರೂ ಅವ್ರು ಅಂದರೆ ಮುತ್ತು ಮಾವ ನಮಗೆ ಕ್ಲಾಸ್ ತಗೋತಾರೆ ಅಷ್ಟೇ. ಈಗ ಏನು ಮಾಡೋದು ಅದಕ್ಕೆ? ಈಗ ಏನು ಮಾಡೋದು ಅದಕ್ಕೆ ಅಂದರೆ ನಾನು ಏನಂತ ಹೇಳಲಿ? ಮತ್ತು ತಾಯಿ ಚಾಮುಂಡಿ, ಹೇಗಾದರೂ ಮಾಡಿ ಆ ಹುಡ್ಕಂಗೆ ಐಶು ಇಷ್ಟ ಆಗೋ ಹಾಗೆ ಮಾಡು. ಬಾ ಐಶು, ಹೋಗೋಣ ಬಾ. ಗೌತಮ್, ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ಈಗ ನೀವು ಹೇಳೋ ಮಾತಿನ ಮೇಲೆ ನಾವು ನಿರ್ಧಾರ ತಗೊಳ್ಬೇಕು ಅಂದ್ಕೊಂಡಿದ್ದೀವಿ. ಅವ್ರು ಬೇಜಾರಾಗಿರೋದು ನೋಡಿದ್ರೆ ಯಾವುದೋ ವಿಷಯದಲ್ಲಿ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ. ಗೌತಮ್, ನಿಜನಾ? ಇನ್ನೇನಾಗಬೇಕು ಸರ್? ನಿಮ್ಮ ಹುಡುಗಿಗೆ ಏನೂ ಗೊತ್ತಿಲ್ಲ. ಅವಳನ್ನ ಏನಾರ ಪ್ರಶ್ನೆ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತಾನೆ ಆನ್ಸರ್ ಮಾಡೋದು. ಗೌತಮ್, ಯಾಕೆ ಈಗ ಆಡ್ತಾ ಇದ್ರು? ಇಲ್ಲ ಮಾಮ್, ನೀವು ಇದನ್ನ ಒಪ್ಕೊಬೋದು, ಆದರೆ ನನಗಿದು ಯಾಕೋ ಸರಿ ಬರ್ತಿಲ್ಲ. ಮಾಮ್, ನಾನು ಹುಡುಗಿ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅದು ಯಾವುದೋ ಅವಳು ಗೊತ್ತೇ ಇಲ್ಲ. ಕನಿಷ್ಠ ಪಕ್ಷ ಅದನ್ನ ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಲ್ಲ. ಅವ್ರ ಕಡೆಯಿಂದ ಒಂದು ವಿಷಯದಲ್ಲೂ ಪಾಸಿಟಿವ್ ರೆಸ್ಪಾನ್ಸ್ ಇಲ್ಲ. ಇಂಥವ್ರನ್ನ ನಾನು ಹೇಗೆ ಮಾಮ್ ಮದುವೆ ಆಗಲಿ? ಇಲ್ಲ ಮಾಮ್, ನಂಗೆ ತುಂಬ ಬೇಜಾರಾಗ್ತಿದೆ. ನಾವಿನ್ನು ಹೊರಡೋಣ.
ಬನ್ನಿ. ನಿಮ್ಮ ಮುಂದೆನೇ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೂ ಉತ್ತರ ಇಲ್ಲ ಅಂತಾನೆ ಬರುತ್ತೆ, ನೋಡಿ ಬೇಕಾದ್ರೆ. ಐಶ್ವರ್ಯ ಅವರೇ, ನೀವು ತುಂಬ ಚೆನ್ನಾಗಿ ಸೀರೆ ಉಟ್ಕೊಂಡಿದ್ದೀರಾ. ಈ ಸೀರೆನೂ ನೀವೇ ಉಟ್ಕೊಂಡಿದ್ದಾ? ನೀನೇ ಉಟ್ಕೊಂಡಿದ್ದು ಅಂತ ಹೇಳು. ನಿಮ್ಮನ್ನೇ ಕೇಳ್ತಿರೋದು, ಉತ್ತರನೇ ಬರ್ತಿಲ್ಲ, ಹೇಳಿ. ಇಲ್ಲ, ನನಗೆ ಸೀರೆ ಉಟ್ಕೊಳ್ಳೋಕೆ ಬರಲ್ಲ. ಈ ಸೀರೆನ ಬೆಳ್ಳಿ ಅದಕ್ಕೆ ಮತ್ತೆ ಶರ್ಮಿಳಕ್ಕ ಉಡ್ಸಿದ್ದು. ನೋಡಿದ್ರೆ ಮುತ್ತು ಸರ್, ನಿಮ್ಮ ಮುಂದೆನೇ ಬರಲ್ಲ ಅಂತ ಹೇಳಿದ್ಲು. ಇಂಥವ್ನ ನಾನು ಹೇಗೆ ಮದುವೆ ಆಗಲಿ, ಮದುವೆ ಆಗಿ ಮನೆಗೆ ಹೇಗೆ ಕರ್ಕೊಂಡೋಗ್ಲಿ? ಆಮೇಲೆ ನಂಗೇನೂ ಬರಲ್ಲ ಅಂದರೆ ನಾನು ಏನು ಮಾಡಲಿ? ಓಕೆ, ನಾನು ನನ್ನ ಡಿಸಿಷನ್ ಹೇಳ್ತೀನಿ. ಐಶ್ವರ್ಯ ಅವ್ರ ವಿಷಯದಲ್ಲಿ 99% ನನಗಿಷ್ಟ ಆಗಲಿಲ್ಲ. ಆದರೆ ಒಂದೇ ಒಂದು ವಿಷಯ ಮಾತ್ರ ಇಷ್ಟ ಆಯಿತು. ಹೌದು, ನಾನು ಏನೇ ಕೇಳಿದ್ರು ಇಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ರು. ಒಂದು ಕ್ಷಣನೂ ಸುಳ್ಳು ಹೇಳಬೇಕು ಅನ್ನೋ ಥಾಟೇ ಬರಲಿಲ್ಲ. ಆ ಹಾನೆಸ್ಟಿನೇ ನನಗೆ ಇಷ್ಟ ಆಯಿತು. ನಾನು ಮದುವೆ ಆಗೋ ಹುಡುಗಿ ಹತ್ರ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂದರೆ, ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ಆ ಒಳ್ಳೆ ಗುಣ ಐಶ್ವರ್ಯ ಹತ್ರ ಇದೆ. ಓಕೆ, ಈಗ ನಾನು ನಿಜ ಹೇಳ್ತೀನಿ. ನನಗೆ ಐಶ್ವರ್ಯ ಅವರು ತುಂಬ ಇಷ್ಟ ಆದರು. ನಾನು ಮದುವೆ ಆಗೋದೆ ಅಂತ ಆದರೆ ಐಶ್ವರ್ಯ ಅವ್ರನ್ನ ಮಾತ್ರ. ಅಲ್ಲ ಗೌತಮ್, ಈಗ ತಾನೇ ನಿಮ್ಮ ಹುಡುಗಿಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಿದ್ರಿ. ಸುಮ್ಮನೆ ಹಾಗೆ ಒಂದು ಜಲ ಕೊಟ್ಟೆ ಅಷ್ಟೇ. ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಆಗಿದೆ. ಇಬ್ರು ಮನೆಗೂ ಸಂಬಂಧ ಒಪ್ಪಿಗೆ ಆದ್ರೆ ನಾಳೆನೆ ತಾಂಬೂಲ ಬದಲಾಯಿಸ್ಕೋಬಹುದು. ನೀವೇನಂತೀರಾ? ಶುಭ ಕಾರ್ಯನ ಯಾವತ್ತೂ ಮುಂದಕ್ಕೆ ಹಾಕಬಾರ್ದು. ನಾಳೆನೇ ತಟ್ಟೆ ಬದಲಾಯಿಸ್ಕೊಳ್ಳೋಣ. ಹೌದು, ನಾಳೆ ಒಳ್ಳೆ ದಿನ. ತಾಂಬೂಲ ಶಾಸ್ತ್ರ ಮುಗಿಸೋದೇ ಒಳ್ಳೆಯದು. ಶರ್ಮಿಳಾ, ಹೋಗಿ ಅರ್ಶಿನ ಕುಂಕುಮ ತಗೊಂಬಮ್ಮ. ಸರಿ. ಐಶು, ದೊಡ್ಡವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಮ್ಮ. ಗೌತಮ್, ಹೋಗೋ ಆಶೀರ್ವಾದ ತಗೋ ದೊಡ್ಡವ್ರ ಹತ್ರ. 100 ವರ್ಷ ಚೆನ್ನಾಗಿ ಬದುಕಿ. ಇದಲ್ಲೇನು ಬೇಡ, ಇಬ್ರಿಗೂ ಒಳ್ಳೇದಾಗ್ಲಿ. ಇನ್ಮೇಲೆ ನೀವು ಬಿಸ್ನೆಸ್ ವಿಷಯ ಬಿಟ್ಟು ಕೂಡ ನಮ್ಮ ಮನೆಗೆ ಬರ್ಬೋದು. ಏನಂತೀರಾ? ಹೋಗಿ ಕೂತ್ಕೊಳ್ಳಿ. ಐಶು, ಮಾಯಾ ಕಾಲ್ಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ.
ಸರಿ, ನಾವಿನ್ ಬರ್ತೀವಿ. ಎಲ್ಲಿಗೆ ಹೊರಟ್ರಿ? ಇದೇ ಊರಲ್ಲಿ ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದೀವಿ. ಅಲ್ಲೇ ಇದ್ಕೊಂಡು ನಾಳೆ ತಟ್ಟೆ ಬದಲಾಯಿಸ್ಕೊಳ್ಳೋಕೆ ಬರ್ತೀವಿ. ಇಷ್ಟು ದೊಡ್ಡ ಮನೆ ಇದೆ, ನೀವು ನೋಡಿದ್ರೆ ಹೋಟ್ಲಲ್ಲಿ ಇರ್ತೀನಿ ಅಂತಿದ್ದೀರಲ್ಲ. ಇಲ್ಲ ಮುತ್ತು ಅವರೇ, ತಟ್ಟೆ ಬದಲಾಯಿಸ್ಕೊಳ್ಳೋವಾಗ ಮನೇಲಿ ಇರಬಾರ್ದು ಅನ್ನೋದು ಶಾಸ್ತ್ರ. ಹಿಂದೆ ಆದ್ರೆ ಮಾತುಕತೆಗೆ ಅಂತ ಗಾಡಿ ಕಟ್ಕೊಂಡು 100 ಜನ ಬರ್ತಿದ್ರು, ಅದಕ್ಕೆ ಅವ್ರು ಆ ಶಾಸ್ತ್ರಗಳನ್ನ ಮಾಡ್ತಿದ್ರು. ಈಗಲೂ ಅದನ್ನೇ ನಂಬ್ಕೊಂಡಿರಕ್ಕಾಗತ್ತಾ? ನೀವು ನಮ್ಮ ಮನೇಲೇ ಇದ್ದು ನಾಳೆ ತಟ್ಟೆ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಮುಗಿಸ್ಕೊಂಡೇ ಹೋಗ್ಬೇಕು. ಚಿಕ್ಕಮ್ಮ, ನೀವಾದ್ರೂ ಹೇಳಿ. ಹೌದು, ನನ್ನ ಮಗ ಮುತ್ತು ಹೇಳೋದ್ರಲ್ಲೂ ಅರ್ಥ ಇದೆ. ನೀವ್ಯಾಕೆ ನಮ್ಮನೇಲೆ ಉಳ್ಕೋಬಾರ್ದು? ಸರಿ, ನಿಮ್ಮ ಇಷ್ಟಕ್ಕೆ ನಾವು ಯಾಕೆ ಬೇಡ ಅನ್ನೋದು, ನಾವಿಲ್ಲೇ ಉಳ್ಕೊಂತೀವಿ. ಬೆಳ್ಳಿ, ಶರ್ಮಿಳಾ, ಅವ್ರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ. ಸರಿ ಅಣ್ಣ, ಬನ್ನಿ. ಎಷ್ಟು ಸಾರಿ ನೋಡಿದ್ರು ನಿನ್ನ ನೋಡ್ತಾನೆ ಇರಬೇಕು ಅನ್ಸತ್ತೆ. ನನ್ನ ಜೀವನ ಪೂರ್ತಿ ನನ್ನ ಜೊತೆಲೇ ಇಟ್ಕೋಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಆಸೆ ಈಡೇರುತ್ತೆ ಬಿಡಿ. ಅದಕ್ಕೆ ಐಶು, ಬಚ್ಚಿಟ್ಟೇನು ಪ್ರಯೋಜನ ಇಲ್ಲ. ನಾನು ನೋಡಾಯ್ತು. ಏನು ಮಹಾರಾಜನ್ ನೆನ್ಸ್ಕೋತಿದ್ರಾ? ಅರೆ, ನಾಚಿಕೆ ನೋಡಿ. ಈ ಸೂರ್ಯನ ಬೆಳಕು ಬೀಳ್ತಿದ್ದಾಗೆ ತಾವ್ರೆ ಹೂ ಅರಳುತ್ತಲ್ಲ, ಹಾಗೆ ನಮ್ಮ ಅಣ್ಣನ ಹೆಸರು ಹೇಳ್ತಿದ್ದಂಗೆ ನಿಮ್ ಮುಖ ಅರಳ್ಬಿಡುತ್ತೆ. ಐಶು, ನನ್ನ ಕಾಲು ಎಳಿಯಕ್ ನೀನ್ ಯಾವಾಗ್ಲೂ ರೆಡಿ ಇರ್ತೀಯಲ್ಲ? ಅದಕ್ಕೆ ನನ್ಗೊಂದು ಡೌಟು. ಬೆಳಿಗ್ಗೆ ಹೆಣ್ಣು ನೋಡೋ ಶಾಸ್ತ್ರ ನನ್ಗಿತ್ತ ಅಥವಾ ಬೇರೆಯವ್ರಿಗಿತ್ತ? ಯಾಕೆ, ಅಂತದೇನಾಯ್ತು? ಅಲ್ಲಿ ಯಾರೋ ನನ್ಗಿಂತ ತುಂಬಾ ನಾಚ್ಕೊಂಡು ಮಹಾರಾಜನ್ ಪಕ್ಕ ನಿಂತಿದ್ರು. ಒಬ್ಬರನ್ನೊಬ್ರು ನೋಡೋದು, ನಾಚ್ಕೊಳ್ಳೋದು, ಕಣ್ಣಲ್ಲೇ ಬಾಣ ಬಿಡೋದು, ಸನ್ನೆ ಮಾಡೋದು. ಆಹಾ, ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಎಲ್ಲ ಡೀಟೇಲ್ಸ್ ಹೇಳೋದಕ್ಕೂ ನಮ್ ಷಣ್ಮುಗಣ್ಣ ಇದ್ದಾರೆ. ಹೆಸರಿಗೆ ಮಾತ್ರ ಅಣ್ಣ, ಆದ್ರೆ ಮಾಡೋ ಕೆಲಸ ಎಲ್ಲ ದುಶ್ಮನ್ಗಿಂತ ಜಾಸ್ತಿ. ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಕರೆಕ್ಟ್. ಅದಕ್ಕೆ ನೀವೇನು ಹೇಳಲಿಲ್ಲ. ಷಣ್ಮುಗಣ್ಣನೇ ಎಲ್ಲ ಅರ್ಥ ಮಾಡ್ಕೊಂಡ್ರು. ಬೇರೆಯವ್ರೆಲ್ಲರಿಗೂ ಹಾಲು ಕೊಟ್ಟು ಮುತ್ತಣ್ಣಗೆ ಮಾತ್ರ ಬಾದಾಮಿ ಹಾಲು ಕೊಟ್ರಂತೆ. ಎಲ್ಲರಿದ್ದು ಹೀಗೆ, ಇನ್ ಯಾರು ಇರ್ಲಿಲ್ಲ ಅಂದ್ರೆ ಏನ್ ಆಗ್ಬೋದಿತ್ತು ಅಂತ ಯೋಚನೆ ಮಾಡ್ತಿದ್ದೆ. ಛೀ, ಹೋಗು ಐಶು, ಏನೇನೋ ಹೇಳ್ತೀಯ. ಅರೆ, ನಾನು ಏನೇನೋ ಅನ್ಕೋತಿಲ್ಲ. ಇಷ್ಟು ವರ್ಷ ಏನ್ ನಡೀಲಿ ಅಂತ ನೀವ್ ಅನ್ಕೋತಿದ್ರೋ ಅದೀಗ ನಡೀತಿದೆ ಅಷ್ಟೇ. ಎಲ್ಲಿ ನಿಜ ಹೇಳಿ, ಯಾರು ಇರ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ನೀವಾದ್ರೂ ಒಂದ್ ಮುತ್ ಕೊಡ್ತಿದ್ರಿ, ಇಲ್ಲ ಅಣ್ಣ ನಿಮ್ಗೊಂದ್ ಮುತ್ ಕೊಟ್ಟಿರೋರು. ನಿಜ ತಾನೇ? ನನ್ ಕೈಲಿ ಆಗ್ತಿಲ್ಲ, ನಾನು ಹೋಗ್ತೀನಿ. ಎಲ್ಲಿ ಹೋಗ್ತೀರಾ? ಮುತ್ತಿಸ್ಕೊಳಕ್ಕ? ದೇವ್ರನ್ನ ನೆನ್ಸ್ಕೋಬೇಡಿ. ಅವ್ರೇನಾದ್ರೂ ಪ್ರತಾಸ್ತು ಅಂದ್ರೆ ನನ್ಕಿಂತ ಮುಂಚೆ ನಿಮ್ ಮದ್ವೆನೇ ಆಗೋಗುತ್ತೆ. ನನ್ನ ವಿಷಯ ಬಿಡು. ನೀನು ನಿನ್ ಹುಡ್ಗನ ಕದ್ದು ಮುಚ್ಚಿ ನೋಡ್ತಾ ಇದ್ದಿದ್ದು ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅದು ಫೋಟೋ ಬಂದ್ಮೇಲಂತೂ ನಿನ್ನ ಹಿಡಿಯಕ್ಕೆ ಆಗ್ಲಿಲ್ಲ. ಹಾಗೇನು ಇಲ್ಲ. ನನ್ಗೇನೋ ನೀವ್ ಲವ್ ಮಾಡಿ ಮದ್ವೆ ಆಗ್ತಿದ್ದೀರೋ ಇಲ್ಲ ಸಂಪ್ರದಾಯಕವಾಗಿ ಮದ್ವೆ ಆಗ್ತಿದ್ದೀರೋ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಅಂದ್ರೆ ಒಂದ್ ಕಡೆ ಒಬ್ರನ್ನೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರಿ, ಸನ್ನೆ ಮಾಡ್ಕೊಂಡು ಮಾತಾಡ್ತಾ ಅಲ್ಲೇ ಕಳ್ದೋಗ್ಬಿಟ್ಟಿದ್ರಿ. ಆಹಾ, ಅದ್ಕೆ ಈಗ ಅದ್ಕೆ ಅಂತಿದ್ಯಾ. ಇನ್ಮೇಲೆ ಏನ್ರಿ ನಿಮ್ಗೆ ಅದ್ ಬೇಕಾ ಇದ್ ಬೇಕಾ ಅಂತ ಅವ್ರ ಹಿಂದೆನೆ ಸುಸ್ತಿರ್ತೀಯ. ಮದ್ವೆ ಆದ್ಮೇಲಂತೂ ನಾವ್ ಯಾರು ನೆನ್ಪಲ್ಲೇ ಇರಲ್ಲ ಅನ್ಸತ್ತೆ. ನಾನ್ ರೇಗಿಸ್ದೆ ಅಂತ ಈಗ ನನ್ನ ರೇಗಿಸ್ತಾ ಇದ್ದೀರಾ? ಇರಿ, ನಿಮಗ್ ಮಾಡ್ತೀನಿ. ಅಯ್ಯೋ, ಇರೋ ವಿಷಯನೇ ಹೇಳ್ತಿರೋದು. ಈಗ ಆ ವಿಷಯ ಬಿಡು. ನಿಮ್ ಹುಡುಗ ಅಂತೂ ನಿನ್ನ ನೋಡಿ ಫುಲ್ಲು ಫ್ಲಾಟ್ ಆಗಿ ಹೋಗಿದ್ದಾರೆ. ತಟ್ಟೆ ಬದಲಾಯಿಸ್ಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ಮದ್ವೆ ಅಂತ ಬೇರೆ ಅಂತಿದ್ದಾರೆ. ಅಲ್ಲ ಐಶು, ನಿನ್ನ ಮದ್ವೆ ಆಗಕ್ಕೆ ಅವ್ರಿಗೆ ಅಷ್ಟೊಂದು ಅರ್ಜೆಂಟಾ? ಹೋಗಿ ಅದಕ್ಕೆ. ಆಹಾ, ನಾಚಿಕೆ ನೋಡು. ನಿಜ ಹೇಳ್ಬೇಕು ಅಂದ್ರೆ ಅವ್ರು ನನಗೆ ತುಂಬಾ ಇಷ್ಟ ಆದ್ರು. ಅದಕ್ಕೆ ಅಬ್ಬಾ, ನಾಚ್ಕೊತಿರೋದು ನೋಡು. ಸದ್ಯದಲ್ಲೇ ನಿಶ್ಚಿತಾರ್ಥ ಇದೆ. ನಿಮ್ಮ ಅಣ್ಣಂಗೆ ಹೇಳಿ ಆದಷ್ಟು ಬೇಗ ನಿಮ್ ಮದ್ವೆ ಮಾಡಕ್ ಹೇಳ್ತೀನಿ.
ಗೌತಮ್ ಧೈರ್ಯನ ಮೆಚ್ಚಲೇಬೇಕು. ನಿನಗೇನೋ ಬರಲ್ಲ ಅಂತ ಗೊತ್ತಿದ್ರು ಒಪ್ಕೊಂಡ್ರಲ್ಲ. ಯಾಕಂದ್ರೆ ಅವ್ರು ತುಂಬಾ ಒಳ್ಳೆಯವರು, ಅದಕ್ಕೆ ಒಪ್ಕೊಂಡಿದ್ದಾರೆ. ಅಬ್ಬಬ್ಬ, ಆಗ್ಲೇ ಗಂಡನ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ಮತ್ತೆ ನಾವಂದ್ರೆ ಸುಮ್ನೆನಾ? ಗೌತಮ್ಮು ಸೂರ್ಯನ್ ಬೆಳಕಿಂತರ. ನೀನ್ ಎಲ್ಲಿ ಹೋದ್ರೂ ನಿನ್ ಹಿಂದೆ ಬರ್ತಾನೆ ಇರ್ತಾರೆ. ಸದ್ಯ ರಾತ್ರಿ ಆಗಿದೆ ಅಂತ ಸುಮ್ನಾಗಿದ್ದಾರೆ. ಇಲ್ಲ ಅಂದಿದ್ರೆ ನಿನ್ನೆ ನೋಡಕ್ ಇಲ್ಲಿಗೂ ಹುಡ್ಕೊಂಡ್ ಬಂದ್ಬಿಟ್ಟಿರೋರು. ಅವರು ಜೆಂಟಲ್ಮನ್, ಹಾಗೆಲ್ಲ ಬರಲ್ಲ ಗೊತ್ತಾ? ಯಾರು? ನಾನು ಗೌತಮ್. ನಿಮ್ ಜೆಂಟಲ್ಮನ್ ಬಂದಿದ್ದಾರೆ. ಹಾಯ್ ಹಾಯ್. ಏನ್ ಬೇಕಿತ್ತು? ಅದು ಆತ ಯಾವುದು? ಅದು ಅದೇ ಯಾವುದು? ಅದು ಬಾಯಾರಿಕೆ ಆಗಿತ್ತಲ್ಲ, ಅದಕ್ಕೆ ನೀರು ಕೆಳಗೆ ಬಂದೆ ಅಷ್ಟೇ ಅಷ್ಟೇ. ಅಲ್ಲಿ ಕೆಳಗಡೆ ಅಡ್ಗೆ ಮನೆ ಹತ್ರ ನೀರ್ ಬಾಟ್ಲ್ ಇಟ್ಟಿದ್ದೀನಿ, ಅಲ್ಲಿ ಹೋಗಿ ತಗೊಳ್ಳಿ. ಓಹ್ ಹೌದಲ್ಲ. ಅಯ್ಯೋ ಅದನ್ನ ಯಾರ ಕುಡ್ದು ಖಾಲಿ ಮಾಡ್ಬಿಟ್ಟಿದ್ದಾರೆ. ಹಾ ಪ್ರಾಮಿಸ್. ಓಹ್, ಮೋಸ್ಟ್ಲಿ ಬೆಕ್ ಬಂದು ಕುಡ್ಕೊಂಡು ಹೋಗಿತ್ತು ಅನ್ಸತ್ತೆ. ಹಾ ಇರಬೇಕು. ನಿಮ್ಮ ಮನೇಲಿ ಬೆಕ್ಕಿನ ಕಾಟ ಜಾಸ್ತಿ ಅಲ್ವಾ? ನನ್ಗೂನು ಇವತ್ತೇ ಗೊತ್ತಾಗಿದ್ದು. ಹೌದು, ರೂಮಲ್ಲಿ ಹಾ, ರೂಮಲ್ಲಿ ಬೆಕ್ಕು ಇದೆ, ಬೀರು ಇದೆ, ಟೇಬಲ್ ಇದೆ, ಎಲ್ಲ ಇದೆ. ಯಾವುದೋ ಮನುಷ್ಯರ ಜೊತೆ ಮಾತಾಡ್ದಂಗಿತ್ತು, ಅದಕ್ಕೆ ಕೇಳಿದೆ. ಐ ಸ್ವೇರ್ ನಿಜ ಕೇಳಿಸ್ತು. ನಾನು ಒಬ್ಳೇ ಇದ್ದಾಗ ಸ್ವಲ್ಪ ಲೂಸ್ ತರ ಆಡ್ತಿರ್ತೀನಿ. ನನ್ ಗೋಡೆ ಜೊತೆ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ. ಗೋಡೆ ಜೊತೆನಾ? ಒಬ್ರೆ? ಸರಿ, ನಂಗೆ ಬಾಯಾರಿಕೆಲ್ಲ ಹೋಯ್ತು, ನಂಗೆ ನೀರು ಬೇಡ, ನಾನೇನು ಬರ್ತೀನಿ. ಬೇಕಿಲ್ವಾ? ಓಕೆ, ಗುಡ್ ನೈಟ್ ಹೇಳೋಣ ಅಂತ ಬಂದೆ. ಗುಡ್ ನೈಟ್. ಬಾಕ್ಲಪ್ಪಿಡಿ.